ಬನ್ನಿ ಇವತ್ತು ಅಡುಗೆ ಮನೆ ಒಳಗೆ ಹುಡುಗರು ಬಿರಿಯಾನಿ ಪ್ರಿಪ್ರೇಷನ್ ಮಾಡತ್ತಾರ. ಏನೇನು ಮಾಡತ್ತಾರ ಅದನ್ನು ನೋಡೋಣ ಬನ್ನಿ. ವೆಜಿಟೇಬಲ್ಸ್ ಕಟಿಂಗ್ ನಡೆದೈತಿ ಇಲ್ಲೊಳಗೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ದೇವರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಅಂದ್ರೆ ನಾ ಮಾಡತ್ತಿಲ್ಲ, ಹುಡುಗರು ಮಾಡತ್ತಾವು. ಬಿರಿಯಾನಿ ಮಾಡತ್ತಾವು. ಹೇಗೆ ಮಾಡತ್ತಾರೆ, ಏನು ಮಾಡತ್ತಾರೆ, ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಎಲ್ಲರೂ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ನೋಡಿ. ಬನ್ನಿ, ಅವ್ರು ಏನೇನು ಪ್ರಿಪೇರ್ ಮಾಡ್ಯಾರ ನೋಡೋಣ. ನೋಡ್ರಿ ಅಲ್ಲೇ ಉಳ್ಳಾಗಡ್ಡಿ ಕಾರ್ಬಾರ ಹೆಂಗೆ ಮಾಡತ್ತಾಳ ಆಕಿ. ನೀ ತೊಂದೇನ ಕಟ್ ಮಾಡ ಹೌದ ಹಂಗ ಇಟ್ಟಿದ್ದಾಳೆ. ಇದು ಮಜಾ ನೋಡ್ರಿ. ಗ್ರೂಪ್ ಅಂದರೆ ಕೂಡಿ ಕೆಲಸ ಮಾಡೋದು ಹುಡುಗರು ಅಂದ್ರೆ ಬಾಂಡಿಂಗು ಚೆಂದ ಬೆಳಿತೈತಿ. ಏನು ಉಳ್ಳಾಗಡ್ಡಿ ಕಟ್ ಮಾಡಿಟ್ರೆ ಅದನ್ನು ಕರಿಯಾಕೆ ಹಾಕ್ತೀನಿ. ಹೈ ಫ್ಲೇಮ್ನಾಗ ಇಟ್ಟು ಉಳ್ಳಾಗಡ್ಡಿ ಚೆಂದ ಕರ್ಕೊಂಡು ತಕ್ಕೊಂಡು ಅವರಿಗೆಲ್ಲ ಹೇಳ್ಕೊಡಬೇಕಾಗ್ತೈತಿ. ಹೆಂಗೆ ಮಾಡೋದು, ಏನು ಸುದ್ದಿ ಅನ್ನೋದು ಅನ್ಸತಿ. ಆಮೇಲೆ ಬರೀ ಮಾಡಂದ್ರೆ ಆಗೋದಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಅನ್ನ ರೆಡಿ ಮಾಡಿ ಇಟ್ಕೊಂಡಾರು. ಕುಕ್ಕರ್ಗೆ ಹಚ್ಚಿಬಿಟ್ರೆ ಅವ್ರು ಡೈರೆಕ್ಟ್. ನಾವು ಹೊರಗೆ ಕುಸೋಕೆ ಇಲ್ಲ ಅವ್ರಿಗೆ. ಅಕ್ಕಿ ಮೇಜರ್ ಮಾಡಿ ಮಾಪ್ ಮಾಡಿ ಕಿಶಂದ್ರೆ ಅಷ್ಟು ನೀರು ಹಾಕಿ 3 ಸಿಟಿ ತೊಳಕ್ಕೆ ಹಚ್ಚೀನಿ. ಅವ್ರ ಕಡೆಯಿಂದ ಅಷ್ಟ ಮಾಡ್ಯಾರು. ಚೆಂದ ಉದುರು ಅನ್ನ ರೆಡಿ ಆಗೈತಿ. ಆಮೇಲೆ ಇಲ್ಲಿ ಫ್ಲವರ್ ಕಟ್ ಮಾಡಿ ಇಟ್ಕೊಂಡಾಳು. ಆಮ್ಯಾಗ ಬೀನ್ಸ್, ಆಲೂಗಡ್ಡೆ, ಬಟಾಟೆ ಕಟ್ ಮಾಡಿ ಇಟ್ಕೊಂಡಾಳು. ಆಮೇಲೆ ಡಬ್ಬು ಮಿರ್ಚಿ ಕಟ್ ಮಾಡಿ ಇಟ್ಕೊಂಡಾಳು. ಆಮೇಲೆ ಸಣ್ಣ ಒಂದು ಹಸಿಮೆಣ್ಸಿಕಾಯಿ 2 ತೊಗೊಂಡಿದ್ದಾಳು. ಈಗ ಉಳ್ಳಾಗಡ್ಡಿ ತೊಗೊಂಡಾಳ ನೋಡ್ರಿ. ಈ ರೀತಿಯಾಗಿ ಬ್ರೌನ್ ಆಗೋಸ್ತನ, ಕ್ರಿಸ್ಪಿ ಆಗೋಸ್ತಕ್ಕ ಫ್ರೈ ಮಾಡಿ ತಕ್ಕೋದು. ಇದಾದ ನಂತರ ಆಲೂಗಡ್ಡೆ ಒಂದು ಸ್ವಲ್ಪ ದಪ್ಪ ಹೆಸ್ಕೊಂಡಾಳು. ಅದಕ್ಕೆ ನಾ ಅಕ್ಕಿ ಹೇಳ್ತೀನಿ ಭಾಳ ಹೊತ್ತು ಫ್ರೈ ಮಾಡಿಲ್ಲ ಥರ ಬಿರುಸಂಗ ಉಳಿತಾವ ಅಂತ ಹೇಳಿದ್ನಿ. ಅದೇ ರೀತಿಯಾಗಿ ಫ್ರೈ ಮಾಡಿ ತಗೊಂಡು. ಇದಾದ ನಂತರ ಇದ್ರೊಳಗೆ ನಾವೀಗ ಫ್ಲವರ್ ಐತಿ, ಫ್ಲವರ್ನು ಫ್ರೈ ಮಾಡಿ ತಗೊಳಕ್ಕೆ ಹೇಳ್ತೀನಿ. ಇದೇ ರೀತಿ ಮಜಾ ಮಾಡ್ಕೊತ ಇವತ್ತವ್ರ ಬಿರಿಯಾನಿ ಪ್ರಿಪೇರ್ ಮಾಡ್ಯಾರ. ಹೇಗೆ ಮಾಡ್ಯಾರ, ಏನೇನು ಮಾಡ್ಯಾರ ನೋಡೋಣ ಬನ್ನಿ. ಆಮೇಲೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ರೆಸಿಪಿಗಳು ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಕಮೆಂಟು ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈಗ ಬೀನ್ಸ್ ಮತ್ತು ಡಬ್ಬು ಮಿರ್ಚಿ ಅವನು ಚೆಂದ ಫ್ರೈ ಮಾಡಿ ತಗೊಂಡು ಈಗೆಲ್ಲ ಈ ರೀತಿ ನಾನು ಹೇಳ್ಕೊಡತ್ತೀನಿ. ಈಕಿ ಮಾಡತ್ತಾರೆ. ಈಗ ಕಾಜುನು ಹಾಕ್ಯಾಳ. ಕಾಜು ಸಣ್ಣ ಫ್ಲೇಮ್ ಇಟ್ಕಿಂದ್ರೆ ಫ್ರೈ ಮಾಡಂತ ಹೇಳ್ತೀನಿ ಆಕಿಗೆ. ಈಗ ಅದನ್ನು ಫ್ರೈ ಮಾಡಿ ತಗೊಂಡು ಒಂದು ಪ್ಲೇಟ್ನಾಗ ಹಾಕೊಂಡು ಬಿರಿಯಾನಿ ಈ ಥರ ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಒಂದು ಟ್ರೈ ಮಾಡಿ ನೋಡಿರಿ. ಇವತ್ತು ಕರೆನೇ ಭಾರಿ ಟೇಸ್ಟ್ ಆಗಿತ್ತು. ಅದ್ರಾಗ ಒಬ್ರೊಬ್ರ ಕೈಯಿಂದ ಒಬ್ಬೊಬ್ರದ್ದು ಟೇಸ್ಟ್ ಚೇಂಜ್ ಆಗಿರ್ತೈತಿ. ಅದಕ್ಕೆ ಈ ಸತಿ ಆಕಿ ಫಸ್ಟ್ ಟೈಮ್ ಮಾಡ್ಯಾಳ, ಚೆಂದಾಗಿತ್ತು. ಇಲ್ಲಿ ಕೇಸರ್ ನೆನಿಡಾತಾರೆ ಹಾಲಿನಾಗ. ಒಂದು ಅರ್ಧ ವಾಟಿ ಹಾಲು ತೊಗೊಂಡು ಒಂದು 10-12 ಹೆಸರು ಕೇಸರ್ ಹಾಕಿ ನೆನಿಡೋದು. ಕೇಸರ್ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ಭಾಳ ಚೆಂದ ಬರ್ತೈತಿ. ಅಂದ್ರೆ ಲಕ್ಸರಿಯಸ್ ಫ್ಲೇವರ್ ಅಂತಾರಲ್ಲ ಆ ಟೈಪ್ ಬರ್ತೈತಿ. ಆಮೇಲೆ ಇಲ್ಲಿ ಮೊಸರು ತೊಗೊಂಡಾಳ. ಮೊಸರು ಒಳಗೆ ಎಲ್ಲ ಇವು ಫ್ರೈ ಮಾಡೋದ ವೆಜಿಟೇಬಲ್ಸ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಡೋದು ಒಂದು 10-15 ನಿಮಿಷ. ಇದರಿಂದ ರಿಚ್ ಟೇಸ್ಟ್ ಬರ್ತೈತಿ, ಚೆನ್ನಾಗಿ ಬರ್ತೈತಿ. ಇಲ್ಲಿ ನೋಡ್ರಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು. ಗರಂ ಮಸಾಲ, ಜೀರಿಗೆ, ಧನಿಯಾ ಪೌಡ್ರ್ ಮತ್ತು ಖಾರ ನೀವು ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲಿ ಕಲರ್ ಬರೋ ಖಾರನೂ ಹಾಕ್ಯಾಳ, ಆಮ್ಯಾಗ ಖಾರ ಇದ್ದಿದ್ದು ಖಾರನೂ ಹಾಕ್ಯಾಳ. ಗರಂ ಮಸಾಲ ಹಾಕಿ ಅರಿಶಿಣ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋದು. ಯಾಕಂದ್ರೆ ಮೊಸರು ಸ್ವಲ್ಪ ಹುಯಿದ್ರೆ ಸಕ್ಕರೆ ಹಾಕೋದು. ಸಪ್ಪಗಿದ್ರೆ ಏನೂ ಅಗತ್ಯವಿಲ್ಲ. ಆಮೇಲೆ ಇನ್ನೊಂದು ಚಮಚ ಹಾಕಿ, ಅದರಲ್ಲೇನೇ ಟೇಸ್ಟ್ ಬರ್ತದೆ. ಹಾಕಿ ಇನ್ನೊಂದು ಹಾಕಿ.
ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡೀನಿ ಅದಕ್ಕೆ ಹಾಕಕ್ಕೆ ಸ್ವಲ್ಪ ಮಾಡತ್ತೀವಿ ಅದಕ್ಕೆ ನಾನು ಇಲ್ಲ ಹಾಕಿ ಹೆಚ್ಚಿಗೆ ಹಾಕಿದ್ರೆ ಟೇಸ್ಟ್ ಬರ್ತೈತಿ ಅವರು ಫಸ್ಟ್ ಟೈಮ್ ಮಾಡ್ತಿರ್ತಾವೆ ಅಷ್ಟು ಐಡಿಯಾ ಬರೋಂಗಿಲ್ಲ ಸ್ವಲ್ಪ ಹಾಕ್ತಾರೆ ನಾವು ಮಾಡಿರ್ತೀವಿಲ್ಲ ಐಡಿಯಾ ಇರ್ತೈತಿ ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕಂದು ಆಮೇಲೆ ಶಾಹಿ ಬಿರಿಯಾನಿ ಮಸಾಲ ಎವರೆಸ್ಟ್ ತೊಗೊಂಡಿನಿ ನಾ ಅದನ್ನು ಇದಕ್ಕೆ ಹಾಕಕ್ಕೆ ಹಚ್ಚೀನಿ ಸಣ್ಣ ಪ್ಯಾಕೆಟ್ ಅದಾವ ಅದಕ್ಕೆ ಒಂದು ಫುಲ್ ಹಾಕತ್ತೀನಿ ಒಂದು ಸರ್ತಿ ಯೂಸ್ ಮಾಡಿತ್ತದ ಅದು ಹಾಕಂದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕ್ಕೆ ಹೇಳೀನಿ ಆಮೇಲೆ ಬಿರಿಯಾನಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಭರ್ಪೂರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ ಈಗೆಲ್ಲ ಫ್ರೈ ಮಾಡಿಟ್ಟು ವೆಜಿಟೇಬಲ್ಸ್ ಇದ್ರೊಳಗೆ ಹಾಕಿಸಿಂದ್ರೆ ಚೆಂದ ಮಿಕ್ಸ್ ಮಾಡಿ ಮ್ಯಾಲಿನೇಟ್ ಮಾಡಿ ಕಿಶಿಂದ್ರೆ ಇಡೋದು ಎಲ್ಲ ಬಿರಿಯಾನಿಗೆ ಗಜ್ರಿಕೆ ಬೇಕಾಗಿತ್ತು ಗಜ್ರಿಕೆ ಇವತ್ತು ಮಾರ್ಕೆಟಾಗಿ ಸಿಗಲಿಲ್ಲ ಅದ್ರ ಸಲುವಾಗಿ ಸ್ಕಿಪ್ ಮಾಡಿ ಇದ್ದದ್ದು ಐಟಮ್ ತೊಗೊಂಡ್ಕಿಂದ್ರೆ ಹಾಕಿದ್ವಿ ಆಮೇಲೆ ಇಲ್ಲಿ ಬಾಯ್ಲ್ ಮಾಡೋದು ಒಟಾಣಿ ಕಾಳದವರು ಒಂದು 2 ಗಂಟೆ ನೆನಿಟ್ಟು ಕುಕ್ಕರ್ನ ಕುದಿಸ್ಕೊಂಡು ತೊಗೊಂಡಿನಿ ರೀ ಅದನ್ನು ಇದಕ್ಕೆ ನಿಮ್ಗೆ ಹೆಂಗೆ ಬೇಕು ಎಷ್ಟು ಬೇಕು ಅದನ್ನು ನೀವು ನೋಡ್ಕೊಂಡು ಹಾಕ್ಕೋಬೋದು ಇಲ್ಲಿ ಒಂದು ಅರ್ಧ ವಾಟಿಯಷ್ಟು ನಾ ಹಾಕೀನಿ ಆಮೇಲೆ ಕರ್ದಿಟ್ಟಿದ್ದ ಉಳ್ಳಾಗಡ್ಡಿ ಅವು ಫ್ರೈ ಮಾಡಿ ಹಾಕಿಸಿಂದ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು ಚೆಂದ ಮಿಕ್ಸ್ ಮಾಡ್ಕಿಸಿಂದ ಕೊತ್ತಂಬರಿ ಹಾಕಿ ಮ್ಯಾಗ ಪ್ಲೇಟ್ ಮುಚ್ಚಿಟ್ಟು ಒಂದು 10ರಿಂದ 15 ನಿಮಿಷ ಇಡೋದು ಇದರಿಂದ ಏನಾಗ್ತೈತಿ ಎಲ್ಲ ಮಸಾಲೆ ಇದ್ರೊಳಗೆ ಅಬ್ಸಾರ್ಬ್ ಆದವು ವೆಜಿಟೇಬಲ್ಸ್ನಾಗ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಒಂದು 10ರಿಂದ 15 ನಿಮಿಷ ಆದ ಕೂಡಲೇ ಇದನ್ನು ನಾವು ಮತ್ತು ಒಗ್ಗರಣೆ ಹಾಕ್ಕೊಂಡ್ರೆ ಚೆಂದ ಹುರ್ಕೋದು ಒಂದು ಸ್ವಲ್ಪ ಸ್ಟೀಮ್ ಆಗ್ಬೇಕು ವೆಜಿಟೇಬಲ್ಸ್ ಅಷ್ಟು ತನಕ ಹುರ್ಕೋದು ಇದನ್ನು ನಾವೀಗ ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಇಡೋಣ ಇಲ್ಲ ಪ್ಯಾನ್ನಾಗ ಬೆಣ್ಣೆ ಮತ್ತು ಬಟರ್ ಮತ್ತು ಎಣ್ಣೆ ಎರಡೂ ಸ್ವಲ್ಪ ಹಾಕಿ ಹೇಳೀನಿ ಈ ರೀತಿ ಮೊದಲು ಫಸ್ಟ್ ಬಟರ್ ಹಾಕಿ ಒಂದು ಸ್ವಲ್ಪ ಮೆಲ್ಟ್ ಆಗೋಣ ಒಂದು ಸ್ವಲ್ಪ ಎಣ್ಣೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ರೀ ಎಣ್ಣೆ ಅದನ್ನೇ ಇದಕ್ಕೆ ಹಾಕೋದು ಈಕೆ ಹಾಕಕ್ಕೆ ಒಂದು ಸ್ವಲ್ಪ ಹಾಕತ್ತೀವಿ ನಾನು ಅದನ್ನು ಇಲ್ಲ ಬಿರಿಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹತ್ತೈತಿ ಹಾಕತ್ತಂದು ಇಲ್ಲ ಮಮ್ಮಿ ಅನ್ನತ್ರಿ ಇಲ್ಲ ಹಾಕಕ್ಕೆ ಹಚ್ಚೀನಿ ಆಮೇಲೆ ಪಲಾವ್ ಎಲೆ ಆಮ್ಯಾಗ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೂಡ ಹಚ್ಚೀನಿ ಈಗ ಆಲ್ರೆಡಿ ಅನ್ನಾಗ ಮಾಡೋದ್ನಾಗ ಅದ್ರೊಳಗೆ ಬಾದಾಮ್ ಫುಲ್ ಇದು ಮೆಣಸು ಲವಂಗ ಆಮೇಲೆ ಪಲಾವ್ ಎಲೆ ಇವೆಲ್ಲ ಹಾಕೀನಿ ಹಾಕಿ ಅನ್ನ ಹಚ್ಚೈತ್ರಿ ಉಪ್ಪು ಹಾಕಿ ಒಂದು ಸ್ವಲ್ಪ ಇಲ್ಲಿ ಕರಿಬೇವು ಹಾಕಕ್ಕೆ ಹಚ್ಚೀನಿ ಒಗ್ಗರಣೆ ಆಮೇಲೆ ಚೆಂದ ಎಲ್ಲ ಮಿಕ್ಸ್ ಮಾಡಂತ ಹೇಳಿದ್ರಿ ಒಂದು ಸ್ವಲ್ಪ ಹಿಂಗಷ್ಟು ಹಾಕಕ್ಕೆ ಹಚ್ಚೀನಿ ಅನ್ನದಾಗ ಒಂದು ಸ್ವಲ್ಪ ಹಾಕೀನಿ ಆದರೆ ಇದ್ರೊಳಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕಕ್ಕೆ ಹೇಳೀನಿ ರೀ ಈ ರೀತಿಯಾಗಿ ಎಲ್ಲ ಹುರ್ಕೊಂಡ ನಂತರ ಈಗ ನಾವು ರೆಡಿ ಮಾಡಿಟ್ಟಿದ್ದೇವಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕೋದು ಫಸ್ಟ್ ನಾ ಇಲ್ಲಿ ಟೊಮೆಟೊ ನಾಲ್ಕು ಸಣ್ಣ ಹೆರ್ಚ್ತೀನಿ ಅಂದರು ಇಲ್ಲ ಒಂದು ಸ್ವಲ್ಪ ಪೇಸ್ಟ್ ಮಾಡತ್ತೆ ಈ ಚಾಪಿಂಗ್ ಮಷಿನ್ ಒಳಗೆ ಸಣ್ಣ ಪೇಸ್ಟ್ ಮಾಡಕ್ಕೆ ಹಚ್ಚೀನಿ ಅದು ಭಾರಿ ಎಕ್ದಮ್ ಮಿಕ್ಸರ್ಗೆ ಹಾಕಿಲ್ಲ ಚಾಪಿಂಗ್ ಮಷಿನ್ ಹಾಕೀನಿ ಥೋಡೆನೇ ಅನ್ನದಾಗ ಹಾಕೀನಿ ಬಾಜಿ ಒಳಗೆ ಹಾಕೀನಿ ಸಾಕು ಪಾವು ಚಮಚದಷ್ಟು ಉಪ್ಪು ಹಾಕಿಸಿಂದ್ರೆ ಹುರ್ಕೋದು ಉಪ್ಪು ನೀವು ನೋಡ್ಕೊಂಡು ಹಾಕ್ರಿ ಯಾಕಂದ್ರೆ ಮ್ಯಾಲಿನೇಟ್ ಒಳಗೆ ಉಪ್ಪು ಹಾಕೈತಿ ಅನ್ನ ಮಾಡೋದ್ನಾಗ ಒಂದು ಸ್ವಲ್ಪ ಉಪ್ಪು ಹಾಕೈತಿ ಅದಕ್ಕೆ ಇಲ್ಲಿ ಒಗ್ಗರಣೆ ಹಾಕೋದ್ನಾಗ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು ಮತ್ತು ಭಾಳ ಹಾಕಿದ್ರಿ ಅಂದ್ರೆ ಉಪ್ಪು ಹೆಚ್ಚಿಗೆ ಆಗ್ತೈತಿ ಇದೊಂದು 2 ನಿಮಿಷ ಉಮ್ಗೊಳಕ್ಕೆ ಉಮ್ಗೊಂಡ ನಂತರ ನಾವೀಗ ಮ್ಯಾಲಿನೇಟ್ ಮಾಡಿಟ್ಟಿದ್ವಲ್ಲ ವೆಜಿಟೇಬಲ್ಸ್ ಎಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆಂದ ಹುರಿದು ತಗೊಳ್ಳೋದು ಈ ರೀತಿಯಾಗಿ ವಿಡಿಯೋ ಒಳಗೆ ಈ ರೀತಿಯಾಗಿ ಮ್ಯಾಲಿನೇಟ್ ಮಾಡಿದೆಲ್ಲ ವೆಜಿಟೇಬಲ್ಸ್ ಹಾಕಿ ಚೆಂದ ಹುರ್ಕೊಳ್ಳೋದು ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ನೋಡಿರಿ ಗ್ರೇವಿ ಆಗಬೇಕು ಅಷ್ಟು ತನಕ ಹುರ್ಕೊಳ್ಳೋದು ಆಮೇಲೆ ಗ್ರೇವಿ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೋರಿ ಯಾಕಂದ್ರೆ ಎಲ್ಲ ಥರ ಆಲೂಗಡ್ಡೆ ಅದು ಒಂದು ಸ್ವಲ್ಪ ಬೆಂದ್ರೆ ಬಿರಿಯಾನಿ ಒಳಗೆ ಟೇಸ್ಟ್ ಚೆಂದ ಬರ್ತೈತಿ ಯಾತ್ರ ಭಾಳ ಹಸಿ ಹತ್ತಿರಬಾರ್ದು ಅದ್ರ ಸಲುವಾಗಿ ಈಗ ಫ್ರೈ ಮಾಡಿ ತೊಗೊಂಡಿದ್ದೋ ಅಂದ್ರೂ ಒಂದು ಸ್ವಲ್ಪ ಇಲ್ಲಿ ದಪ್ಪ ಹೆರ್ಚಿದವಲ್ರಿ ಅದ್ರ ಸಲುವಾಗಿ ಒಂದು 2 ನಿಮಿಷ ಕುದಿಸ್ಕೊಂಡು ತಕ್ಕೋದು ಈ ರೀತಿಯಾಗಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿ ನೋಡ್ರಿ ಎಷ್ಟು ಚಂದ ಸ್ಟೀಮ್ ಆಗೈತಿ ಆಮ್ಯಾಗ ಗ್ರೇವಿನೂ ಚಂದ ಆಯಿಲ್ ಬಿಟ್ಟೈತಿ ಚಂದ ಶೈನಿಂಗ್ ಬಂದೈತಿ ಎಷ್ಟು ಚಂದ ಆಗೈತಿ ನೋಡ್ರಿ ರೆಡಿ ಆಗೈತಿ ನೀವು ಬೇಕಂದ್ರೆ ಇಲ್ಲಿ ಕ್ರೀಮ್ ಹಾಕ್ಕೋಬೋದು ಇಲ್ಲಿ ನಾ ಹಾಕಿಲ್ಲ ಈ ರೀತಿಯಾಗಿ ರೆಡಿ ಆಯಿತು
ಈಗ ನಾವು ಅನ್ನದ ಲೇಯರ್ ಮಾಡೋ ಅಂದ್ರೆ ಇಲ್ಲಿ ಆ್ಯಕ್ಚುಲಿ ಬಿರಿಯಾನಿ ಸ್ಪೆಷಾಲಿಟಿ ಅಂದ್ರೆ ಏನು ಲೇಯರಿಂಗ್. ಲೇಯರ್ ಅನ್ನದ ಭಾಜಿದ ಲೇಯರ್ ಚಂದ ಮಾಡಿದ್ರಿ ಅಂದ್ರೆ ಬಿರಿಯಾನಿ ಟೇಸ್ಟ್ ಚಂದ ಬರ್ತೈತಿ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿಸಿದ್ರೆ ಚಂದ ಮಿಕ್ಸ್ ಮಾಡ್ಕೋದು. ಈ ರೀತಿಯಾಗಿ ನೀವು ಲೇಯರಿಂಗ್ ಮಾಡೋದು ಪುದೀನ ಹಾಕಿದ್ರೆ ನಡಿತೈತಿ. ಇಲ್ಲಿ ನಾ ಇಲ್ಲೊಂದು ಸ್ವಲ್ಪ ಹಾಕೀನಿ. ಈಗ ಫಸ್ಟ್ ಏನು ಮಾಡೋದು, ಒಂದು ಪಾತ್ರೆ ತೊಗೊಳೋದ್ರಿ. ಆಮ್ಯಾಗ ದಪ್ಪ ತಳ ಇದ್ದಿದ್ದು ಪಾತ್ರೆ ತೊಗೊಳೋದು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ಚೋದಂದ್ರೆ ಕೆಳಗೆ ಅನ್ನ ಹತ್ತಬಾರ್ದು. ಅದ್ರ ಸಲುವಾಗಿ ಎಲ್ಲ ಚಂದ ಈ ರೀತಿಯಾಗಿ ಮಿಕ್ಸ್ ಸ್ಪ್ರೆಡ್ ಮಾಡಿರಿ ಎಣ್ಣೆ. ಅದಕ್ಕೆ ಆಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಫಸ್ಟ್ ಏನು ಮಾಡೋದು, ಅನ್ನದ ಲೇಯರ್ ಹಾಕೋದು. ಅದು ತೆಳ್ಳಗೆ ತಿನ್ನ ಭಾಳ ದಪ್ಪಿಲ್ಲ ಒಂದು ಸ್ವಲ್ಪ ಹಾಕೋದು. ಹಾಕಿಸಿಂದ್ರೆ ಈ ರೀತಿಯಾಗಿ ವಿಡಿಯೋ ಒಳಗೆ ತೋರಿಸಿ ನೋಡಿರಿ. ಈ ರೀತಿ ನೀವು ಹಾಕ್ಕೋಬೋದು. ಈಗ ಅನ್ನ ಹಾಕ್ಕೊಂಡೈತೆ. ಈಗ ಭಾಜಿ ಮಾಡಿವಲ್ರಿ ಬಿರಿಯಾನಿ ಮಸಾಲ, ಅದನ್ನು ಇದಕ್ಕೆ ಹಾಕೋದು. ಚೆಂದ ಎಲ್ಲ ಮಿಕ್ಸ್ ಮಾಡ್ಕೋದು. ಇನ್ನೊಂದು ಸ್ವಲ್ಪ ತಿವು ಬೇಕಂದ್ರೆ ನೀವು ತಿವು ಮಾಡ್ಕೊರಿ. ಈಗ ಆಲ್ರೆಡಿ ಅನ್ನ ಕರೆಕ್ಟ್ ಆಗೈತೆ ನಾನು ಭಾಳ ತಿವು ಮಾಡಿಲ್ಲ. ಒಂದು ಸ್ವಲ್ಪ ನೀರ್ಗಸ ಅನ್ನ ಇತ್ತಂದ್ರೆ ಒಂದು ಸ್ವಲ್ಪ ಅರ್ಧ ಕುಕ್ಕಡ 80% ಕುಕ್ಕಡ ಇರ್ತೈತಲ್ಲ, ಆ ಟೈಮ್ನಾಗ ಏನು ಮಾಡೋದು, ಒಂದು ಸ್ವಲ್ಪ ಭಾಜಿ ಒಂದು ಸ್ವಲ್ಪ ತಿವು ಮಾಡ್ಕೋದು, ರಸಿಟ್ ಮಾಡ್ಕೋದು. ಇದರಿಂದ ಏನಾಗ್ತೈತಿ, ಸ್ಟೀಮ್ ಮಾಡೋದ್ನಾಗ ಚೆಂದ ಅನ್ನನೂ ಸ್ಟೀಮ್ ಆತೈತಿ, ಭಾಜಿನೂ ಸ್ಟೀಮ್ ಆತೈತಿ. ಈ ರೀತಿಯಾಗಿ ಲೇಯರಿಂಗ್ ಮಾಡ್ಕೊಳ್ಳೋದು. ಇಲ್ಲಿ ಹಾಗೆ ಅವ್ರ ಅಣ್ಣ ಬಂದು ಹೇಳತ್ತಾನ ನೋಡ್ರಿ, ಹಂಗೆ ಮಾಡು ಹಿಂಗೆ ಮಾಡು ಅಂಥೇಳಿ. ಇದೇ ಮಜಾ ಇರ್ತೈತೆ ರೀ ಕೂಡಿ ಅಡುಗೆ ಮಾಡೋದ. ಒಂದು ಸ್ವಲ್ಪ ಹಾಲಿಡೇಸ್ನಾಗ ಹುಡುಗರು ಕಮ್ಯುನಿಕೇಷನ್ ಬೆಳಿಬೇಕಂದ್ರೆ ಈ ರೀತಿ ಮಾಡ್ಬೋದು. ಅಥವಾ ನೀವು ಔಟಿಂಗ್ ಹೊರಗೆ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಬೋದು. ಇವತ್ತು ನಮ್ಮ ಮನೆಯೊಳಗೆ ಮಾಡೋಕೆ ಹಚ್ಚೀನಿ ರೀ ಅವ್ರಿಗೆ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮಗೆ ಫ್ಲೇವರ್ಸ್ ಬೆಸ್ಟ್ ಬೇಕಂದ್ರೆ ಈ ರೀತಿಯಾಗಿ ಕಡ್ಚಿಲಿ ಅಥವಾ ಚಮಚಲ್ಲಿ ಹಿಂಗೆ ಈ ರೀತಿ ಹೋಲ್ ಮಾಡೋದು. ಹೋಲ್ ಮಾಡಿ ಏನು ಮಾಡೋದು, ನಾವು ಕೇಸರ್ ಮತ್ತು ಹಾಲು ನೆನೆ ಇಟ್ಟಿದ್ದಾವಲ್ಲ, ಅದನ್ನು ಹೋಲೊಳಗೆ ಒಂದೊಂದು ಚಮಚ ಒಂದೊಂದು ಸ್ಪೂನಷ್ಟು ಬಿಡೋದು. ಆಮೇಲೆ ಉಳಿದೆಲ್ಲ ಫುಲ್ಲ ಅನ್ನದ ಮ್ಯಾಗ ಹಾಕಿಸಿಂದ್ರೆ ಮ್ಯಾಗ ಪ್ಲೇಟ್ ಮುಚ್ಚಿಟ್ಟು ಸಣ್ಣ ಫ್ಲೇಮ್ನಾಗ ಒಂದು ಸ್ವಲ್ಪ ಸ್ಟೀಮ್ ಆಗಾಕ ಒಂದು 8ರಿಂದ 10 ನಿಮಿಷ ಅಷ್ಟು ರಗಡಾತಿತ್ತು ಅಷ್ಟು ಸ್ಟೀಮ್ ಮಾಡ್ಕೋದು. ಈ ಕೇಸರದಿಂದ ಅನ್ನದ ಟೇಸ್ಟ್ ರಿಚ್ನೆಸ್ ಭಾಳ ಚಂದ ಬರ್ತೈತೆ ರೀ. ಟೇಸ್ಟು ಭಾರಿ ಬೆಸ್ಟ್ ಬರ್ತೈತಿ. ಈ ರೀತಿಯಾಗಿ ಮಾಡಿ ಆಮೇಲೆ ಮ್ಯಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ರಿ ಉಳ್ಳಾಗಡ್ಡೆ, ಅವನ್ನ ಹಾಕೋದು. ಹಾಕಿಸಿಂದ್ರೆ ನೀವು ಬೇಕಂದ್ರೆ ಕೊತ್ತಂಬರಿ ಹಾಕ್ಬೋದು. ಇಲ್ಲದ್ರೆ ನಾ ಹಾಕಾತೀನಿ, ನನ್ನ ಮಗಳು ಬೇಡ ಅಂದಳು, ಇಲ್ಲ ಕೊತ್ತಂಬರಿ ಹಾಕೋದಿಲ್ಲ ಮಮ್ಮಿ ಅಂದಳು. ಅದಕ್ಕೆ ಅಕ್ಕಿ ಹ್ಯಾಂಗೆ ಬರ್ತದೆ ಹಂಗೆ ಮಾಡಲಿ ಅಂತೇಳಿ ಬಿಟ್ಟಿನಿ. ಅದು ಮ್ಯಾಗ ಸಣ್ಣ ಇಟ್ಟಿಕಿಸಿಂದ್ರೆ ಈ ರೀತಿಯಾಗಿ ಮ್ಯಾಗ ಒಂದು ವಜ್ಜೆ ಖಾರಕಲ್ಲಿ ಇಟ್ಟೀನಿ. ಚೆಂದ ಸ್ಟೀಮ್ ಆಗೋ ಸಲುವಾಗಿ ಒಂದು 10ರಿಂದ 12 ನಿಮಿಷ 8ರಿಂದ 10 ನಿಮಿಷ ಸಾಕಾಗ್ತೈತಿ. ಇಲ್ಲಿ ನಾ ರಾಯ್ತದ ಪ್ರಿಪೇರ್ ಮಾಡತ್ತಾಳಕಿ. ಎಲ್ಲ ಮೊಸರು ಕಟ್ ಮಾಡ್ಕಿಸಿಂದ್ರೆ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಹಾಕಿ ಚೆಂದ ಬೀಟ್ ಮಾಡಲು ರವಿಗಿಲಿ. ಮೊಸರು ಒಂದು ಸ್ವಲ್ಪ ಗಟ್ಟಿತನ ಒಂದು ಅರ್ಧ ವಾಟೆ ಅಷ್ಟು ನೀರು ಹಾಕಿನಿ. ನೀರಾಗ ಹಾಕಕ್ಕೆ ಹೇಳಿದ್ಮೇಕೀಗ ಹಾಕಿನಿ. ಆಮೇಲೆ ಸಣ್ಣ ಕಟ್ ಮಾಡಿದ ಸೌಂತಿಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಚಾಪಿಂಗ್ ಹಾಕಿನ ಕಟ್ ಮಾಡ್ಕೊಂಡ್ರೆಲ್ಲ ಇವತ್ತು ಸಣ್ಣ ಕಟ್ ಮಾಡ್ಕಿಸಿಂದ್ರೆ ಇದ್ರೊಳಗೆ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀವು ಮೊಸರು ಹುಳಿ ಅನ್ನಿಸ್ತಂದ್ರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೋಬೋದು. ಇಲ್ಲಿ ಫ್ರೆಶ್ ಮೊಸರು ಇತ್ತಂದ್ರೆ ನಾನು ಹಾಕಿಲ್ಲ. ಆಮೇಲೆ ಜೀರಿಗೆ ಧನಿಯಾ ಪೌಡ್ರ್ ಒಂದು ಅರ್ಧ ಚಮಚದಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ಇಲ್ಲಿ ರೆಡಿ ಆಯ್ತು ನೋಡ್ರಿ ರಾಯ್ತ. ಫಸ್ಟ್ ಕ್ಲಾಸ್ ಟೇಸ್ಟಿ ರಾಯ್ತ.
ಹಾಕೊಳ್ಳೋದು. ವಾವ್, ನೈಸ್. ಎಷ್ಟು ಚೆಂದಾಗೈತೆ ನೋಡ್ರಿ. ವೆಜ್ ಶಾಹಿ ವೆಜ್ ಬಿರಿಯಾನಿ. ಲೇಯರಿಂಗ್, ಕಲರ್, ಅನ್ನದ ಟೆಕ್ಸ್ಚರ್ ಎಷ್ಟು ಚಂದ ಬಂದೈತೆ ನೋಡ್ರಿ. ಅನ್ನನೂ ಎಷ್ಟು ಚಂದ ಉದುರು ಆಗೈತಿ. ಭಾರಿ ಬೆಸ್ಟ್ ಆಗೈತೆ ಅನ್ನ. ಬನ್ನಿ ಈಗ ಸರ್ವ್ ಮಾಡೋಣ ಬಿಸಿ ಬಿಸಿ ವೆಜ್ ಶಾಹಿ ಬಿರಿಯಾನಿ. ಇದನ್ನು ನಾವು ರಾಯ್ತಾ ಜೊತೆಗೆ ಸರ್ವ್ ಮಾಡೋಣ. ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಮಗೆ ಭಾಳ ಇಂಪಾರ್ಟೆಂಟ್ ಐತೆ. ಯಾಕಂದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಸಿಗ್ತೈತಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ರಾಯ್ತಾ, ಕೋಲ್ಡ್ ರಾಯ್ತಾ, ಬಿಸಿ ಬಿಸಿ ಅನ್ನ, ಎರಡು ಕಾಂಬಿನೇಷನ್ ಇಸ್ ಬೆಸ್ಟ್. ಇದು ಒಂದು ಟೈಪ್ ಆಫ್ ಫುಲ್ ಮೀಲ್ ಆಗ್ತೈತಿ. ರಾಯ್ತಾ ವಿತ್ ವೆಜ್ ಬಿರಿಯಾನಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅನ್ನ ಭಾರಿ ಮಸ್ತ್ ಆಗೈತೆ ರೀ. ಎಷ್ಟು ಚಂದ ಆಗೈತೆ ನೋಡ್ರಿ. ಉದುರು ಆಗೈತಿ. ಒಂದು ಕಾಳು ಅಂಟ್ಕೊಂಡಿಲ್ಲ. ಭಾರಿ ಟೇಸ್ಟಿ ಆಗೈತಿ. ಚಂದ ಆಗೈತೆ ಅನ್ನ. ಸರ್ವೇ ಜನ ಸುಖಿನೋ ಭವಂತು. ಅನ್ನದಾತ ಸುಖಿ ಭವ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.